ನಮಸ್ತೆ. ನನ್ನ ಹೆಸರು ಸಿದ್ದಪ್ಪ ಬಿ ದೊರಮನಿ, ಡಿ ಸಂಘಟನೆ ಹುಣಸಗಿ ತಾಲೂಕು ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅಗ್ನಿ. ವಿಷಯ ಏನಪ್ಪ ಅಂತಂದ್ರೆ, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಗತ್ಯದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಾವು ಸುಮಾರು ಸರಿ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಕೂಡ ಮಾಡಿದೀವಿ, ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಯಾವುದೇ ಅಧಿಕಾರಿಗಳನ್ನು ಇನ್ನೂವರೆಗೂ ಅಗತ್ಯದ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಮಾಡಬೇಕಂತ ಯಾವ ಅಧಿಕಾರಿಗಳು ಗಮನಕ್ಕೂ ಇಲ್ಲ, ಶಾಸಕರಿಗಿಲ್ಲ. ಈಗ ನಮ್ಮ ಊರಲ್ಲಿ ಪ್ರೆಸೆಂಟ್ ಈಗ ನೀರಿನ ಸಮಸ್ಯೆ ತುಂಬಾ ದೊಡ್ಡದೈತಿ. 1000 ಜನಸಂಖ್ಯೆ ಇರುವ ನಮ್ಮ ಹಳ್ಳಿ ಒಂದು ನೀರೇ ಇಲ್ಲ. ಒಂದು ಬೋರ್ವೆಲ್ ಅದು ಅಗ್ನಿಯಿಂದ ಪೈಪ್ ಲೈನ್ ಮಾಡ್ಕೊಂಡು ತಗೊಂಡ್ ಬಂದಿದ್ವಿ, ನೀರಿಲ್ಲ. ಇವಾಗ ಬೇಲೂರಿಗೆ ಹೋಗಿ ಎಷ್ಟು ದಿನ ಕೊಡ್ತಾರೆ, ಅವರು ಕೊಡ್ತಾ ಇಲ್ಲ. ನಮ್ಮ ಊರು ನಮ್ದು ಕೆಡಿಸಿಡ್ತೀರಿ ಅಂತ. ಅದಕ್ಕ ಈಗ ಅಧಿಕಾರಿಗಳಿಗಾಗಿರ್ಬೋದು, ಶಾಸಕರಿಗೆ ಆಗಿರ್ಬೋದು, ಒಂದು ಭೀಮಾರ್ಗ ಸಂಘಟನೆ ಎಚ್ಚರಿಕೆ ಏನಂತಂದ್ರೆ, ದಯವಿಟ್ಟು ಅಗತ್ಯದ ಗ್ರಾಮಕ್ಕೆ ಭೇಟಿ ನೀಡ್ರಿ. ಅದೇನು ಇವಾಗ ನಮ್ಗೇನು ಅನುಕೂಲ ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಒಂದ್ ವೇಳೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಬಂದ್ ಮಾಡ್ತೀವಿ, ತಾಲೂಕ್ ಪಂಚಾಯತಿ ಬಂದ್ ಮಾಡ್ತೀವಿ, ತಾಲೂಕ್ ಪಂಚಾಯತ್ ಬೀಗ ಹಾಕಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲಾ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನ್ ಸರ್ ಸಮಸ್ಯೆ ನಿಮ್ಮ ಊರ್ದು? ನಮ್ಮ ಊರಿನ ಕುಡಿಯೋ ನೀರಿನ ಸಮಸ್ಯೆ. ಎಷ್ಟು ದಿನ ಆಯ್ತು ಸರ್ ಈ ತರ ಸಮಸ್ಯೆ? ಬೇಸಿಗೆ ಬಂತಂದ್ರೆ ಇದೇ ಸಮಸ್ಯೆ ಸರ್ ನಮ್ಮ ಊರಲ್ಲಿ. ಏನ್ ಕಾರಣ ಸರ್ ಅದಕ್ಕೆ? ಏನ್ ಕಾರಣ, ಇಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ನಮ್ಮ ಗ್ರಾಮ. ಯಾಕಂದ್ರೆ ಶಾಸಕರಾಗಿರ್ಬೋದು, ಇಲ್ಲಿ ಇಒ ಸಾಹೇಬರಾಗಿರ್ಬೋದು, ಎಡಬ್ಲ್ಯೂ ಇರ್ಬೋದು, ಪಂಚಾಯತ್ ಅವರಾಗಿರ್ಬೋದು, ಯಾವುದೇ ಅಧಿಕಾರಿಗಳು ಅಗತ್ಯದ ಗ್ರಾಮವನ್ನು ಮರೆತು ಬಿಟ್ಟಾರೆ. ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ನಮ್ಮೂರಲ್ಲಿ ಕೂಡ ಬೋರ್ ಇಲ್ಲ. ಒಂದು ಅಗ್ನಿಯಲ್ಲಿ ಬೋರ್ ಐತಿ, ಅದರಿಂದ ಪೈಪ್ ಲೈನ್ ಮಾಡ್ಕೊಂಡು ಅಗತ್ಯದ ಗ್ರಾಮಕ್ಕೆ ಪೈಪ್ ಲೈನ್ ಐತಿ. ಅದು ಬೇಸಿಗೆ ಬಂತಂದ್ರೆ ನೀರಿರಲ್ಲ. ನೀರ್ ಎಸ್ಪೆಷಲ್ ನಮ್ಮ ಊರಿಗೆ ಮೂಲಭೂತ ಸೌಕರ್ಯನೇ ಇಲ್ಲ. ಒಂದು ಲೇಡಿ ಟಾಯ್ಲೆಟ್ ಇರ್ಬೋದು, ಆಮೇಲೆ ನೀರಿಂದ ಇರ್ಬೋದು, ಸ್ಕೂಲ್ ಅಭಿವೃದ್ಧಿ ಇರ್ಬೋದು, ರೋಡ್ ಅಭಿವೃದ್ಧಿ ಇರ್ಬೋದು, ಯಾವುದೇ ರೀತಿಯ ನಮ್ಮೂರು ಗ್ರಾಮ ಅಗತ್ಯದ ಗ್ರಾಮ ಕಂಡೇ ಇಲ್ಲ. ಇದರ ಬಗ್ಗೆ ಪಂಚಾಯತಿ ಅಧಿಕಾರಿಗಳಿಗೆ ಇಲ್ಲ ಅವ್ರ ಮೇಲಿರೋ ಅಧಿಕಾರಿಗಳಿಗೆ ಮತ್ತೆ ಸುರ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಏನಾದರೂ ಮಾಹಿತಿ ಇದೆಯಾ? ಎಲ್ಲರಿಗೂ ಮಾಹಿತಿ ಇದೆ ಸರ್. ಶಾಸಕರಿಗೆ ಮಾಹಿತಿ ಅವ್ರ ಗಮನಕ್ಕೆ ಐತಿ, ಆಮೇಲೆ ಸ್ಥಳೀಯ ಪಂಚಾಯತಿ ಅವ್ರಿಗೆ ಐತಿ, ಇಒ ಸಾಹೇಬ್ರಿಗೆ ಐತಿ, ಎಡಬ್ಲ್ಯೂ ಅವ್ರಿಗೆ, ಸಿ ಅವ್ರು ಕೂಡ ಇದೆ. ಯಾಕೆ ಅವರು ಕ್ರಮ ಕೈಗೊಳ್ತಿಲ್ಲ? ಯಾಕಂದ್ರೆ ಅದೇ ನಮ್ಗೆ ಬೇಜವಾಬ್ದಾರಿತನ ಏನಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಶಾಸಕರಾಗಿರ್ಬೋದು, 4 years ಆಯ್ತು ಎಲೆಕ್ಷನ್ ಆಗಿ, ಈ ಅಗತ್ಯದ ಗ್ರಾಮಕ್ಕೆ ಒಂದ್ಸರಿನೂ ಭೇಟಿ ನೀಡಿಲ್ಲ. ಆಮೇಲೆ ಸ್ಥಳೀಯ ಅಧಿಕಾರಿಗಳು, ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಮುಂಚೆ ಇರೋ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಅಧ್ಯಕ್ಷ, ಎಲ್ಲರ ಗಮನಕ್ಕೆ ಅಗತ್ಯದ ಗ್ರಾಮ ಮೂಲಭೂತ ಸೌಕರ್ಯದಿಂದ ವಂಚಿತ ಆದ ಗ್ರಾಮ ಅಂತ ಗೊತ್ತದ. ಬಟ್ ಯಾಕೆ ಕ್ರಮ ಕೈಗೊಳ್ತಿಲ್ಲ, ಯಾಕೆ ಇದನ್ನ ಅಭಿವೃದ್ಧಿ ಮಾಡಕ್ ಪ್ರಯತ್ನ ಪಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇವಾಗ ಫುಲ್ಲು ಅಂದ್ರೆ ಪೂರ್ತಿಯಾಗಿ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ನೀರಿನ ಸಮಸ್ಯೆ ಸರ್. ಇವಾಗ ಬೇಸಿಗೆಗಾಲ, ಇವಾಗ ನಾವು ವಯಸ್ಸಿರೋರು ನಾವು ಬೇಲೂರಿಗೆ ಹೋಗಿ ಅಕ್ಕಪಕ್ಕ ಹಳ್ಳಿಯವ್ರಿಗೆ ಹೋಗಿ ತರ್ತೀವಿ, ಗಾಡಿ ಇರ್ತಾವ. ಎಷ್ಟು ಕಿಲೋಮೀಟರ್ ಆಗುತ್ತೆ ಪಕ್ಕದ ಹಳ್ಳಿ? ಈಗ ಒಂದು 2 ಕಿಲೋಮೀಟರ್ ಒಂದು ಗ್ರಾಮ ಆಗುತ್ತೆ, ಒಂದು 3 ಕಿಲೋಮೀಟರ್ ಒಂದು ಗ್ರಾಮ ಆಗುತ್ತೆ. ನಮ್ಮ ಹತ್ರ ಬೈಕ್ ಇರ್ತಾವ, ಯಾವ್ದೇ ವಾಹನಗಳು ಇರ್ತಾವ, ತಗೊಂಡ್ಬರ್ತೀವಿ. ಇವಾಗ ವಯಸ್ಸಾಗಿರೋರು ಏನ್ ಮಾಡ್ಬೇಕು ಪರಿಸ್ಥಿತಿ? ಇಂತ ಬಿಸಿಲಲ್ಲಿ ಯಾದಗಿರಿ ಡಿಸ್ಟಿಕ್ 54 ಡಿಗ್ರಿ, 50 ಡಿಗ್ರಿ, 44 ಡಿಗ್ರಿ ಬಿಸಿಲು ಐತಿ. ಇಂತ ಬಿಸಿಲಲ್ಲಿ ಬರಿಗಾಲಲ್ಲಿ ಹೋಗಿ ನಡ್ಕೊಂಡು ಹೋಗಿ, ಇದೇ ಅಧಿಕಾರಿಗಳು ಒಂದೇ ಒಂದಿನ ತಗೊಂಡ್ಬರ್ಲಿ ಅವರು. ನಮ್ಮ ನೋವು ಏನಂತ, ಈಗ ಅಗತ್ಯದ ಗ್ರಾಮದ ನೋವು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸರಿ, ಈ ಎಷ್ಟು ಜನಸಂಖ್ಯೆ ಇದಾವೆ ಈ ಊರಲ್ಲಿ? ಈ ಊರಲ್ಲಿ 1000 ಜನಸಂಖ್ಯೆ ಇದೆ. ಎಷ್ಟು ಬೋರ್ವೆಲ್ಗಳು ಮೇಂಟೈನ್ ಮಾಡ್ತೇವೆ ಈ ಊರಿಗೆ ನೀರು ಸಲುವಾಗಿ? ಈ ಊರಲ್ಲಿ ಬೋರ್ವೆಲ್ ಇಲ್ಲ ಸರ್. ಮತ್ತೆ ಈ 1000 ಜನಸಂಖ್ಯೆ ಇದಾವೆ ಊರಲ್ಲಿ, ಬೋರ್ವೆಲ್ ಅಂದ್ರೆ ಯಾವ ರೀತಿಯಾಗಿ ನೀರಿನ ಸಮರ್ಪಕ ಬಳಕೆ ಆಗುತ್ತೆ ಕೇಳ್ತಾರೆ. ನೀರಲ್ಲಿ ನಾವು ಗದ್ದೆಗೆ ಕೆನಾಲ್ ನೀರು ಬಂದ್ರೆ ಗದ್ದೆ ನೀರು ಕುಡಿಬೇಕು, ಒಂದು ಆಪ್ಷನ್. ಕೆನಾಲ್ ನೀರು ಕುಡಿಬೇಕು ಕೌಲಿ ಬಂದು. ಈಗ ಬೋರ್ವೆಲ್ ಇಲ್ಲ ಅಂದ್ರೆ ಅದು ಅಗ್ನಿಯಿಂದ ಮಳೆಗಾಲದಲ್ಲಿ ಸ್ವಲ್ಪ ನೀರು, ಕೆನಾಲ್ ನೀರು ಇರ್ತಂದ್ರೆ ನೀರು ಬರ್ತದೆ ನಮ್ಮ ಊರಿಗೆ, ಇಲ್ಲಾಂದ್ರೆ ಬರಂಗಿಲ್ಲ. ಮತ್ತೆ ಶುದ್ಧ ನೀರಿನ ಘಟಕನೂ ಇದೆಯಲ್ಲ ಸರ್? ಅದು ಇದೆ ಸರ್, ಅದು ಆಳಬಿದ್ದ ಸರ್. ಈಗ ಏನಾಗಿತ್ತು ಸರ್ ಅದು? ಅದ್ರ ಬಗ್ಗೆ ಏನಾದ್ರು ಅರ್ಜಿ ಕೊಟ್ಟಿದಾರ? ಅದ್ರ ಬಗ್ಗೆ ಅರ್ಜಿ ಕೊಟ್ಟಿದ್ದೀವಿ ಸರ್ ನಾವು. ಏನ್ ಹೇಳಿದ್ರು ಅವರು? ಅದ್ರ ಬಗ್ಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ದಿನ ಆಯ್ತು ಅರ್ಜಿ ಕೊಟ್ಟು? ಅರ್ಜಿ ಕೊಟ್ಟು ಸುಮಾರು 2 ವರ್ಷ ಆಯ್ತು ಸರ್. ಏನು ಮಾಡ್ತಿಲ್ಲ. ಆಮೇಲೆ ಜೆ ವರ್ಕು ಅಷ್ಟೇ ನಿಂತಿದೆ ಸರ್. ಅವು ರೆಡಿನೇ ಆಗಿಲ್ಲ. ಆಮೇಲೆ ಜೆ ವರ್ಕು ಮಾಡಿದ್ದಾರೆ ಅರ್ಧಂಬರ್ಧ ಸರ್. ಒಂದೊಂದ್ ಮನೆ ನಳನೇ ಹಾಕಿಲ್ಲ, ಒಂದೊಂದ್ ಮನೆ ಪೈಪ್ ಹಾಕಿಲ್ಲ. ಅದು ಕೂಡ ಅದೇ ಪೆಂಡಿಂಗ್. ಜೆ ಬಿಲ್ ಆಗಿದೆಯಾ? ಜೆ ಬಿಲ್ ಆಗಿದೆ ಅಂತ ಕೇಳ್ಬಿಟ್ಟಿದೆ ಸರ್. ನಮ್ಗೆ ಇನ್ನೂ ಕ್ಲಿಯರಿಟಿ ಇಲ್ಲ, ಆಗಿದೆ ಅಂತ ಹೇಳಿದ್ರು. ಆ ಜೆ ವರ್ಕ್ ಅಲ್ಲಿ ನೀರೇ ಬರ್ತಾ ಇಲ್ಲ, ಇನ್ನು ಬರ್ತಾ ಇಲ್ಲ ಸರ್. ಒಂದೊಳಕ್ಕೂ ನೀರ್ ಕಂಡಿಲ್ಲ ನಾವು. ಆಮೇಲೆ SC ST ನಮ್ಮ ದಲಿತರಿಗಂತ ಸ್ಮಶಾನ ಮಂಜೂರಿ ಆಗಿದೆ. ಅದು ಇಂತಲ್ಲಿ ಆಗಿದೆ ಅಂತ ಇನ್ನೂ ಮ್ಯಾಪ್ ಕೊಟ್ಟಿಲ್ಲ ನಮ್ಗೆ. ಅಗ್ದಿರ್ ಗ್ರಾಮಕ್ಕೆ ಆಗಿದೆ ಅಂತ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದವ್ರಿಗೆ ಸ್ಮಶಾನ ಮಂಜೂರಿ ಅಂತ ಮಾಡಿದ್ದಾರೆ. ನಾವು ಸುಮಾರು ಒಂದು 4 ವರ್ಷದಿಂದ ಮನವಿ ಮಾಡಿದ್ವಿ DC ಸಾಹೇಬ್ರಿಗೆ. ಅದು ಮಂಜೂರಾಗಿದೆ ಅಂತ ಹೇಳಿದ್ರೆ ನಾವು ತಹಶೀಲ್ದಾರ್ಗೂ ಮನವಿ ಮಾಡಿದ್ವಿ. ಅದನ್ನ ಮಂಜೂರಾದ ಎಲ್ಲಿ ಮ್ಯಾಪಿಂಗ್ ಕೊಡ್ರಿ, ನಮ್ಗ ಅವಶ್ಯಕತೆ ಐತಿ ಅಂತ ಹೇಳಿದ್ರು. ಸಾರ್ವಜನಿಕ ಸ್ಮಶಾನ ಭೂಮಿ ಅಂತ ಮಾಡಿದ್ರೆ ಸಾರ್ವಜನಿಕ ಮ್ಯಾಪಿಂಗ್ ಕೊಟ್ಟಿಲ್ಲ, ನಮ್ಗೆ ಇಲ್ಲಿ ಐತೆ ಅಂತ ಗೊತ್ತಿಲ್ಲ. ಆಮೇಲೆ ಸ್ಕೂಲ್ ಅಲ್ಲಿ ಹೋದ್ರೆ ಒಂದು ಕುಡಿಯೋಕ್ ನೀರಿಲ್ಲ ಮಕ್ಕಳಿಗೆ. ಇವಾಗ ಬೇಸಿಗೆ ಒಂದು ರಜೆ ಇದಾವ, ಪರವಾಗಿಲ್ಲ. ಆಮೇಲೆ ಅಲ್ಲಿ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನಮ್ಮೂರು ಹತ್ತಿರ್ತದ ರೋಡ್ ವ್ಯವಸ್ಥೆನೇ ಇಲ್ಲ.
ಹೆಣ್ಮಕ್ಳು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ನಮ್ಗೆ ಅಕ್ಕ ತಂಗಿರು ಎಲ್ಲರೂ ರೋಡಿಗೆ ಗಂಡು ಮಕ್ಳು ಎದುರಿಗೆ ಕುಂತ ಮಾನ ಮರ್ಯಾದೆ ಬಿಟ್ಕೊಂಡು ಕೂಡ್ತಾರೆ. ನಮ್ಗೆ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ. ಅಧಿಕಾರಿಗಳು ಏನ್ ಮಾಡ್ತಾರೆ, ಬರೀ ಈ ನಮ್ಮೂರನ್ನ ಉಪಯೋಗಿಸ್ತಾರೆ. ಎಲೆಕ್ಷನ್ ಬಂದಾಗ ಯಾರೇ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, MLA ಆಗಿರ್ಬೋದು, MP ಗಳಾಗಿರ್ಬೋದು, ಅದು ಓಟ್ ಕೇಳಕ್ ಮಾತ್ರ ಬರ್ತಾರೆ ಕೈ ಕಾಲು ಹಿಡ್ಕೊಂಡು. ಆಮೇಲೆ ತಿರ್ಗಾ ನೋಡಲ್ಲ. ಅಗ್ದರ ಗ್ರಾಮದವ್ರು ಯಾರು ಇಲ್ಲ ಅನ್ನೋ ಲೆವೆಲ್ಗೆ ಈಗ 4 ವರ್ಷ ಐತಿ MLA ಮುಖ ನೋಡಿಲ್ಲ ನಾವು. ITBT ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗಬಾರ್ದಂತ ಯಾದಗಿರಿ ಜಿಲ್ಲೆಗೆ 40 ರಿಂದ 50 ಲಕ್ಷ ಬಿಡುಗಡೆ ಮಾಡಿದಾರಲ್ಲ. ಅದು ಮಾಡಿದಾರೆ, ಯಾವ ಗ್ರಾಮಕ್ಕೆ ಮಾಡ್ತಾ ಇದಾರೆ ಅಂತ ನಮಗೆ ಗೊತ್ತಾಗ್ತಲ್ಲ. ಮಾಡ್ತಾ ಇದಾರೋ ಏನು ತಾವೇ ಅಧಿಕಾರಿಗಳು ತಾವೇ ಏನು ಭ್ರಷ್ಟಾಚಾರ ತಾವೇ ತಗೊಂಡು ತಿಂತಾ ಇದಾರೋ ಅದನ್ನು ಗೊತ್ತಾಗ್ತಿಲ್ಲ ನಮ್ಗೆ. ಮಾಡಿದ್ರೆ ಹೇಳಕ್ ಮಾತ್ರ ಘೋಷಣೆ ಮಾಡ್ತಾರೆ. ಯಾವ ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಇವರು? ಯಾವುದೇ ಗ್ರಾಮವನ್ನು ಅಭಿವೃದ್ಧಿ ಮಾಡಲ್ಲ, ಬಟ್ ಬಜೆಟ್ ಮಾತ್ರ ಮನೇಲಿ ಮಾಡಿ ಘೋಷಣೆ ಮಾಡಿ ಬಿಡುಗಡೆ ಮಾಡ್ತಾರೆ. ಯಾವ ಗ್ರಾಮಕ್ಕೆ ಇಷ್ಟು ಗ್ರಾಮಕ್ಕೆ ಮಾಡಿದ್ವಿ ಅಂತ ಒಂದೇ ಒಂದು ತೋರಿಸ್ಕೊಡ್ಲಿ ಯಾವ ಅಧಿಕಾರಿಗಳು.